ಈ ಕ್ಷೇತ್ರ ಕೆ.ಆರ್.ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ತೆಂಡೇಕೆರೆಯಿಂದ 1.5 ಕಿಲೋಮೀಟರ್ ಒಳಗಡೆ ತಗಡೂರು ಅಂತ ಇದೆ. ಆ ತಗಡೂರು ಗ್ರಾಮದಲ್ಲಿ ಬರುತ್ತದೆ ಇದು. ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷವಾದ ಪೂಜೆಗಳಿರುತ್ತೆ. ಮೊದಲೇ ಪಾನದತೆ ಏನು ಅಂದ್ರೆ ಮೈಲಾಲಿಂಗೇಶ್ವರ ಉತ್ಸವ ಎದುತ್ತೀವಿ. ಮೈಲಾಲಿಂಗೇಶ್ವರ ಉತ್ಸವ ಆಗಲ್ಲ ಅಂದ್ರೆ ಬಲದ ಕಡೆ ತಿರುಗುತ್ತೆ, ಆಗಲ್ಲ ಅಂದ್ರೆ ಎಡದ ಕಡೆ ತಿರುಗುವಂತ ಶಕ್ತಿ ಭಗವಂತ ಕೊಡ್ತಾನೆ. ತಾಯಿ ಗಂಗೆಮಾಳವ್ವ ಯಾತಕ್ ಬಂದಿದ್ದಾರೆ, ಪ್ರಶ್ನೆಗಳು ಏನೋ ಪರಿಹಾರ ಏನು ಅಂತ ಗಂಗೆಮಾಳ ಬರೆದು ಭಂಡಾರದ ಮೇಲೆ ಬರೆದು ಅದನ್ನ ಸೂಸಿ ಪರಿಹಾರ ಮಾಡುವಂತ ಶಕ್ತಿ ಆ ತಾಯಿಯಲ್ಲಿ ಇರುತ್ತೆ. ಬರೀ ಯಾವುದೇ ಮಾಟ್ಲಾಗಿರ್ಬೋದು, ಗಾಳಿಗಳಾಗಿರ್ಬೋದು, ಚೌಡಿ ಕಟ್ಟಾಗಿರ್ಬೋದು, ಚೌಡಿ ಪ್ರಯೋಗಗಳಾಗಿರ್ಬೋದು ಅವ್ರು ಹಿಂತಿರುಗಿಸ್ಕೋಬೇಕು ಅಥವಾ ಪರಿಹಾರ ಮಾಡ್ಕೋಬೇಕು ಅನ್ನೋದಾದ್ರೆ ಆ ದೂತಪ್ಪ ಅಂತ ಇದೆ. ಆ ದೂತಪ್ಪನ ಎತ್ತಿ ಅದೇನು ಪ್ರಶ್ನೆ ಹೇಳುತ್ತೆ ಕೇಳಿ, ಅದೆಷ್ಟು ಕೋಳಿ ಕೇಳುತ್ತೆ, ಅದ್ರಲ್ಲಿ ಯಾವ ತಡೆ ಹೊಡಿಸ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಮಾಡಿದ್ರೆ ಅದು 100ಕ್ಕೆ 200 ಬಾಯಿ ಕ್ಷೇತ್ರ ಸಕ್ಸಸ್ ಆಗ್ತಾ ಇದೆ, ಆಗಿದೆ. ಭಕ್ತಾದಿಗಳು ಸುಖ ಪಡ್ತಾ ಇದ್ದಾರೆ. ಇಷ್ಟು ಈ ಕ್ಷೇತ್ರದಲ್ಲಿ ಪವಾಡಗಳು ನಡೀತಾ ಇದ್ದಾವೆ. ಎಲ್ಲಾ ತರ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಇಲ್ಲಿ ಮಾಟ್ಲಾಗಿರ್ಬೋದು, ಗಾಳಿ ಪೀಡೆ ಪಿಚಾತಿಗಳಾಗಿರ್ಬೋದು, ಶತ್ರುಗಳ ಕಾಟ ಆಗಿರ್ಬೋದು, ಕೋರ್ಟ್ ವಿಚಾರ ಆಗಿರ್ಬೋದು, ಅಥವಾ ಮನೆ ಕಟ್ಟದಿಂದ ಇರ್ಬೋದು, ಭೂಮಿ ವಿಚಾರಗಳಾಗಿರ್ಬೋದು, ಅಥವಾ ಕಳತಾನದಲ್ಲಿ ಯಾರೋ ಒಡವೆಗಳು ಕತ್ತೋಗಿದ್ರು ಕೂಡ ಅದು ಏನೊಂದು 6 ತಿಂಗಳ ಒಳಗಡೆ, 6 ತಿಂಗಳ ಮೇಲಾದ್ರಾಗಲ್ಲ, 6 ತಿಂಗಳ ಒಳಗಡೆ ಏನಾರು ಒಡವೆ ಕದ್ದೋಗಿದ್ರೆ ಒಂದು ತಗಡು ಕೊಡ್ತಾರೆ. ಆ ತಗಡಿಗೆ ಅವ್ರ ಸಮಸ್ಯೆನ ಬರೆದು ಆ ದೂತಪ್ಪ ನಡಿ ಇಡಬೇಕು. ನೋಡಪ್ಪ, ಈ ಪ್ರಸಾದ ಸಿಕ್ಕಿ ಒಡವೆ ಸಿಕ್ಕಿದ್ರೆ ನಿನ್ನ ಸನ್ನಿಧಾನಕ್ಕೆ ಬಂದು 2 ಕರಿಕೊಳ್ಳೆ ಬಲಿ ಕೊಡ್ತೀಕನಪ್ಪ ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಆ ಒಡವೆ ಸಿಕ್ಕೋದು ಖಂಡಿತ 100ಕ್ಕೆ 100 ಭಾಗ ನಡೆದಿದ್ದಾವೆ. ಇಲ್ಲಿ ಇಷ್ಟು ಕ್ಷೇತ್ರದಲ್ಲಿ ನಡೀತಾ ಇದೆ. ಮಕ್ಕಳ ಸಂತಾನಗಳು ನಡೀತಾ ಇರ್ತವೆ, ಅಥವಾ ಕೋರ್ಟ್ ವ್ಯಾಜ್ಯಗಳು ನಡೀತಾ ಇರ್ತವೆ, ಶತ್ರು ನಿರ್ಧ್ವಂಸಗಳು ನಡೀತಾ ಇರ್ತವೆ, ಶತ್ರು ಬಂಧನೂ ಕೂಡ ಬಿಡುಗಡೆ ಮಾಡ್ಕೊಡ್ತೇವೆ. ಇಂತಹ ಸಮಸ್ಯೆ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಸರಿ, ಧನ್ಯವಾದ.